ಸಿನಿಮಾಗ್ ಟೈಟಲ್ ಡೆವಿಲ್ ಅಂತ ಯಾಕೆ ಇಟ್ಟಾರಂತ ಈಗ ಗೊತ್ತಾತ್ರಿ. ಸೊ ಎಸ್ ನೀವು ನೋಡಾಕತ್ತೀರಿ ಫಿಲ್ಮಿ ಪಾಯಿಂಟ್. ನಾನು ನಿಮ್ಮ ಕಾರ್ತಿಕ್. ಸೊ ಈ ವಿಡಿಯೋ ಕೊನೆವರೆಗೂ ನೋಡ್ರಿ. ಇಷ್ಟ ಆದ್ಮ್ಯಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ದ ಡೆವಿಲ್ ದ ಥರ್ಡ್ ಸಾಂಗ್ ನಿನ್ನೆ ಸಾಂಗ್ ಬಿಟ್ಟಿದ್ರೆ. ಸೊ ಸಾಂಗ್ ಅದ ಡೆವಿಲ್ ಅಂದ್ರೆ ಯಾವ ಥರ ಡೆವಿಲ್ ಲ್ಯಾವಿಶ್ ಆ ಥರ ಒಂದು ಸಬ್ಸ್ಟೆನ್ಸ್ ಯಾವ ಥರ ಇರ್ತದಂತ ಈ ಒಂದು ಸಾಂಗ್ದಾಗ ತೋರ್ಸ್ಯಾರ. ಸೊ ಯಾವ ಥರ ಪ್ಲೇಸ್ಮೆಂಟ್ದಾಗ ಈ ಸಾಂಗ್ ಹಾಕಿರ್ತಾರೆ ಅನ್ನೋದು ನಾನು ಭಾಳ ವೇಟ್ ಮಾಡತ್ತೇನೆ. ಈ ಒಂದು ಸಾಂಗ್ ಸ್ಟಾರ್ಟ್ ಆದಾಗಿಂದ ಎಂಡ್ವರೆಗೂ ಆ ಮಾಸ್ ಆ ಫ್ಲೋಟ್ ಅನ್ನೋದು ಸಿಗ್ತಾನೆ ಇತ್ತು. ಸಖತ್ ಮಾಸ್ ಆಗಿದೆ, ಸಖತ್ ಒಂದು ಹೈಪಲ್ಲಿದೆ. ಸೊ ಈವನ್ ಬಿ ಜಿ ಎಮ್ ಟೈಟಲ್ ಟೀಸರಲ್ಲಿ ಬಳಸುವಂಥ ಮ್ಯೂಸಿಕ್ಕೇ ಇಲ್ಲಿರೋದು. ಸೊ ಇದನ್ನೇ ಅಲ್ಲಿ ಏನೋ ಯೂಸ್ ಮಾಡಿದಾರೆ ಅಂತ ಅಂದ್ಕೊಳ್ತೀನಿ. ಒಂದು ಲೆವೆಲಿಗೆ ಬಿ ಜಿ ಎಮ್ ಸಖತ್ತಾಗಿತ್ತು, ಒಂದು ರೇಂಜಿಗೆ ಸಖತ್ತಾಗಿತ್ತು. ಅದನ್ನ ಮುಂದೆ ಕೂಡ ಮಾತಾಡೋಣ. ಸೊ ಇನ್ನು ಡಿ ಬಾಸ್ ಲುಕ್ಸು ಮೊದಲೇ ಹೇಳ್ತಾ ಇದ್ದೀನಿ ನಾನು. ಡಿ ಬಾಸ್ ಅವರು ಇತ್ತೀಚಿನ ದಿನಗಳಲ್ಲಿ ಇದ್ದಂಥ ಲುಕ್ಕು ಬೇರೆ ಯಾವುದಿಲ್ಲ. ದಿ ಬೆಸ್ಟ್ ಲುಕ್ ಆಫ್ ಇನ್ ರೀಸೆಂಟ್ ಟೈಮ್ಸ್ ಆಫ್ ಡಿ ಬಾಸ್ ಅಂದರೆ ಅದು ಇದೆ ಅಂತೀನಿ ನಾನು. ಸಖತ್ತಾದ ಒಂದು ಲುಕ್ಸು. ಎಷ್ಟು ಸಲ ಹೇಳೋಣ ಅದ್ರ ಬಗ್ಗೆನೇ ಅಲ್ವಾ. ಇನ್ನು ಲಿರಿಕ್ಸ್ ಬರೆದಿರೋದು ಅನಿರುದ್ಧ್ ಶಾಸ್ತ್ರಿ ಅವರೇ ಹಾಡಿದ್ದಾರೆ ಕೂಡ. ಅವರು ವಾಯ್ಸು ಈ ರೇಂಜಿಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಎಲ್ಲೋ ಸೈಲೆಂಟಾಗಿ ಹಾಡ್ತಾಯಿದ್ರು, ಬಟ್ ಸಖತ್ತಾಗಿದೆ. ಇವನ್ ಅವರು ನನ್ನ ಸಾಂಗ್ಸ್ ತುಂಬ ಇಷ್ಟ ಆಗಿದೆ ಅಂದರೆ ರುದಿರ ದಾರ ಆ ಥರ ಎಲ್ಲೋ ಒಂದು ಸಾಂಗ್ಸ್ ಎಕ್ಸೆಪ್ಟ್ ಮಾಡ್ತಾ ಇದ್ದೆ, ಬಟ್ ಈ ಥರ ಒಂದು ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ರ್ ಯಾವ ಥರ ಹೇಳ್ತಾರೋ ಅದನ್ನೇ ಲಿರಿಕ್ಸ್ ರೈಟರ್ ಚೆನ್ನಾಗಿ ಬರೆದಿದ್ದಾರೆ. ಸಖತ್ತಾಗಿತ್ತು. ಆ ಒಂದು ಲೈನ್ಸ್ ಏನಿದ್ವು ಅವು ಮಾತ್ರ ಸೈಕ್ ಆಗಿದ್ವು. ಇವನ್ ಸಾಂಗ್ ಕೇಳಿದೆ, ಚೆನ್ನಾಗಿದೆ ಕೂಡ ಅನ್ನಿಸ್ತು. ಬಟ್ ಎಲ್ಲೋ ನಮಗೆ ಆ ತಲೆಯಲ್ಲಿ ಟ್ಯೂನ್ ಉಳಿಯುವಂಥ ಬಿ ಜಿ ಎಮ್ ಯಾವುದೂ ಕೂಡ ಸಿಗ್ತಾ ಇಲ್ಲ. ಈವನ್ 3 ಸಾಂಗಲ್ಲೂ ಕೂಡ ನೋಡಿದ್ರೆ ಅದು ಯಾವುದೂ ಇಲ್ಲ. ಹಾಗೆ ಇನ್ನೊಂದು ಕೂಡ ಹೇಳ್ಬೇಕು ನಾನು, ಇದು ಯೂಶ್ವಲ್ ಪ್ಯಾಟರ್ನ್ ಸಾಂಗ್ಗಲ್ಗತೆ ಇಲ್ಲವೇ ಇಲ್ಲ. ನೀವು 3 ಸಾಂಗ್ ನೋಡ್ಕೊಂಬಂದ್ರು ಡಿಫ್ರೆಂಟ್ ಪ್ಯಾಟರ್ನ್, ಡಿಫ್ರೆಂಟ್ ರೀತಿಯಲ್ಲಿ ಸಾಂಗ್ ಮಾಡಿದ್ದಾರೆ. ಯಾವುದೋ ಆ ಥರ ಅನ್ನಿಸ್ತಾ ಇದೆ, ಈ ಥರ ಅನ್ನಿಸ್ತಾ ಇದೆ ಅಂತ ಅನ್ನೋ ಫೀಲ್ ಬರಲಿಲ್ಲ. ಈವನ್ ಡಿಫ್ರೆಂಟ್ ಆಗಿದೆ. ಸೊ ಆ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇನ್ನು ಏನು ಬೇಜಾರಪ್ಪ ಅಂದರೆ ಇನ್ನು ಬಿ ಜಿ ಎಮ್. ಆ ಬಿ ಜಿ ಎಮ್ ನಮ್ಗೆ ಕೇಳಿದ್ರೆ ಟ್ಯೂನಲ್ಲಿ ಉಳಿಬೇಕು, ಆ ಟ್ರೆಂಡ್ ಆಗಬೇಕಂದ್ರೆ ಆ ಬಿ ಜಿ ಎಮ್ ಆ ಥರ ಸೆಟ್ ಮಾಡಿರಬೇಕು. ಇವನ್ ಕಾಂತಾರದಲ್ಲೂ ನೋಡಿ ಮದನ ಮನ ಮೋಹಿನಿ ಆ ಲವ್ ಸಾಂಗಲ್ಲಿ ಬಳಸಂಥ ಆ ಮ್ಯೂಸಿಕ್ ಏನಿದೆ ಅಲ್ಲ, ನನಗೆ ಇನ್ನೂ ಆದರೂ ತಲೆಯಲ್ಲಿದೆ. ಬಟ್ ಡೆವಿಲಿಗೆ ಯಾಕೋ ಆ ಥರ ಉಪಯೋಗಿಸ್ತಿಲ್ಲ ಅನ್ನೋದೇ ನನಗೆ ಬೇಜಾರು. ಮೂವಿಯಲ್ಲಿ ಇಟ್ಟಿದಾರ ಅದು ನೋಡಬೇಕು, ಬಟ್ ಮೂವಿಯಲ್ಲಿ ಸಖತ್ತಾಗಿ ಕೊಟ್ಟರೆ ಇರಬೇಕು ಅಜನೀಶನ್ನ, ಅದೊಂದು ರಿಕ್ವೆಸ್ಟು. ಸೊ ನಂಬಿದ್ದೀನಿ ಬೇರೆ ಕಡೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ನಮ್ಮಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇದರಲ್ಲೂ ಕೂಡ ಮಾಡ್ತಾರಂತ ಭರವಸೆ ಇದೆ. ನೋಡೋಣ ಸಿನಿಮಾ ಬಂದಮೇಲೆ. ಇದೆಲ್ಲ ಒಂದು ವಿಚಾರ ಆಯಿತು. ಸೊ ಸಾಂಗ್ ಬಂದಿದೆ. ಸೊ ಸಾಂಗ್ ಬಗ್ಗೆ ರಿವ್ಯೂ ಮಾಡಿದೆ. ಬಟ್ ಇದನ್ನು ಬಿಟ್ಟರೆ ನಾನೆಲ್ಲೋ ಗ್ರೌಂಡ್ ಲೆವೆಲ್ ಪ್ರಮೋಷನ್ಸ್ ಮಾಡ್ತಾ ಇಲ್ಲ ಡೆವಿಲ್ ಟೀಮ್ ಅಂತ ನನಗೆ ಅನ್ನಿಸ್ತಾ ಇದೆ. ಈವನ್ ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇಲ್ಲ, ಯಾವುದು ಈವೆಂಟ್ ಕೂಡ ಮಾಡ್ತಾ ಇಲ್ಲ. ಈವನ್ ಪ್ರಮೋಷನ್ ನಾವು ಅಂತೀವಿ, ಏನು ಗುರು ನೀನು ದರ್ಶನ್ ಸರ್ ಪ್ರಮೋಷನ್ ಏನು ಅಂತೀರ, ಬಟ್ ಗ್ರೌಂಡ್ ಲೆವೆಲ್ ಪ್ರಮೋಷನ್ ಬೇಕೇ ಬೇಕಾಗುತ್ತೆ. ಅವ್ರ ಫ್ಯಾನ್ಸ್ ಇದ್ದಾರೆ, ಅದಾಗುತ್ತೆ ಓಕೆ. ಬಟ್ ನಾರ್ಮಲ್ ಆಡಿಯನ್ಸ್ಗೆ ಒಂದು ಗ್ರೌಂಡ್ ಲೆವೆಲ್ ಪ್ರಮೋಷನ್ ಅನ್ನೋದು ಬೇಕೇ ಬೇಕು. ಸೊ ಸ್ವಲ್ಪ ಈವೆಂಟ್ಸ್ ಮುಖಾಂತರ, ಆ ಪ್ರೆಸ್ ಮೀಟ್ಸ್ ಮುಖಾಂತರ, ಇಂಟರ್ವ್ಯೂ ಮುಖಾಂತರ ನಮ್ಮ ಒಪಿನಿಯನ್ನ ವ್ಯಕ್ತಪಡಿಸಿದ್ರೆ ಅದೆಲ್ಲೋ ಸ್ವಲ್ಪ ವರ್ಕ್ ಆಗುತ್ತೆ ಸಿನಿಮಾ ಪ್ರಮೋಷನ್ಗೆ ಅಂತ ನನ್ನ ಅಭಿಪ್ರಾಯ. ಬಟ್ ಯಾವುದು ಪ್ರೆಸ್ ಮೀಟ್ ಮಾಡಿಲ್ಲ ಇದುವರೆಗೂ, ಈವೆಂಟ್ ಕೂಡ ಮಾಡಿಲ್ಲ. ಮೇ ಬಿ ಗೊತ್ತಿಲ್ಲ ಟ್ರೇಲರ್ಗೆ ಮಾಡ್ತಾರಾ ಇಲ್ವಾ ಅನ್ನೋದು. ಬಟ್ ಈ ಸಾಂಗಿಗೆ ನಾನು ಒಂದು ಪ್ರೆಸ್ ಮೀಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅವರು, ಬಟ್ ಮಾಡಲಿಲ್ಲ. ಸೊ ನೋಡುವ ಮತ್ತು ಯಾವಾಗಾದರೂ ಅಪ್ಡೇಟ್ ಬಂದಮೇಲೆ ವಿಡಿಯೋ ಮಾಡ್ತೀನಿ. ಸೊ ಟ್ರೇಲರ್ ನವಂಬರ್ ಲಾಸ್ಟ್ ವೀಕ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಬರೋ ಚಾನ್ಸಸ್ ತುಂಬಾ ಹೈ ಇದೆ. ಸೊ ಅಲ್ಲಿವರೆಗೂ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ. ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.